ಹಲೋ ಫ್ರೆಂಡ್ಸ್, ನಾನು ಬಿಕ್ಕಿ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಎಕ್ಸ್ ಆ್ಯಂಡ್ ವೈ ಗ್ರೂಪ್ದು ಇಂಟೇಕ್ 1 2027 ಈಗಾಗಲೇ ಫೇಸ್ 1 ಕ್ಲಿಯರ್ ಮಾಡಿದ್ರಿ. ಸೊ ಫೇಸ್ 2 ಅಲ್ಲಿ ಸರ್ ಡಬ್ಲ್ಯೂ ಟೆಸ್ಟ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ, ಯಾವ ಬೇಸ್ಡ್ ಬರ್ತಾವೆ, ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ರಿ ಅಂತೇಳಿ ಭಾಳ ಜನ ಫೋನ್ ಮಾಡ್ತಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಸೊ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದೇ ರೀತಿ ಹೊಸ ನೋಟಿಫಿಕೇಷನು ಇಂಟೇಕ್ 2027 ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 26 ತಾರೀಕು ಲಾಸ್ಟ್ ಅದ. ಈಗ ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದಕ್ಕೆ ನಿಮಗೂ ಭಾಳಷ್ಟು ಜನ ಸಿಲೆಬಸ್ಸು ಅದು ಕ್ಲಾಸಸ್ ಕೇಳ್ತಾಯಿದ್ರಿ. ಹೋದ ವರ್ಷವೂ ಕ್ಲಾಸಸ್ ಮಾಡಿದ್ದೆ, ಅವುಗಳನ್ನೂ ಕೂಡ ನೋಡಿರಿ, ಪ್ಲೇಲಿಸ್ಟಲ್ಲಿ ಅದಾವೆ. ಎಲ್ಲಪ್ಪ ಅಂತ ಹೊಸ ಕ್ಲಾಸಸ್ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಡನ್. ಈಗ ಇವೆರಡು ಟೆಸ್ಟ್ ಬಗ್ಗೆ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ಯಾರ್ಯಾರು ಫೇಸ್ 2 ಕ್ಲಿಯರ್ ಅಟೆಂಡ್ ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ವಿಡಿಯೋನ ಶೇರ್ ಮಾಡ್ಕೊ. ಓಕೆ, ಡನ್. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೋರಿ. ಯಾಕಂತಂದ್ರೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಡನ್. ಓಕೆ, ಫಸ್ಟಿಗೆ ನೋಡಿರಿ, ಇಂಡಿಯನ್ ಏರ್ಫೋರ್ಸ್ ಅಡ್ಯಾಪ್ಟಿಬಿಲಿಟಿ ಟೆಸ್ಟ್ ಇನ್ಕ್ಲೂಡ್ಸ್ ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್, ಅಂದರೆ SRT ಅಂತೀವಿ ನಾವು. ಕಂಟೆಂಟ್ಸ್ 45 ಮಾರ್ಕ್ಸಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ದ್ಯಾಟ್ ಮಸ್ಟ್ ಬಿ ಸಾಲ್ವ್ಡ್ 30 minutes. ಅಂದರೆ 45 ಪ್ರಶ್ನೆಗಳನ್ನು 30 ನಿಮಿಷಗಳಲ್ಲಿ ನೀವು ಸೊಲ್ಯೂಷನ್ ಮಾಡಬೇಕು. ಕೆಲವೊಂದು ಸಲ 30 ಕ್ವಶನ್ ಅಥವಾ 40 ಕ್ವಶನ್ ಅಂತಾರೆ. ಸೊ ಡೋಂಟ್ ವರಿ, ಒಟ್ಟು ಹಾಫ್ ಆ್ಯನ್ ಅವರ್ ನಿಮಗೆ ಟೈಮ್ ಇರುತ್ತೆ. ದ ಟೆಸ್ಟ್ ಅಸೆಸ್ ಯುವರ್ ಮೆಂಟಲ್ ಪ್ರೆಸೆನ್ಸ್. ಅಲ್ಲಿ ನಿಮ್ಮ ಮೆಂಟಲಿ ಯಾವ ರೀತಿ ನೀವು ಅಲ್ಲಿ ಆನ್ಸರನ್ನು ಕೊಡ್ತೀರಿ, ಅಲ್ಲಿ ಯಾವ ರೀತಿ ನೀವು ಇದ್ರಿ ಅಂತೇಳಿ ನೋಡ್ತಾರೆ. ನೆಕ್ಸ್ಟು ಡಿಸಿಷನ್ ಮೇಕಿಂಗ್. ಯಾವುದೋ ಒಂದು ಟಾಸ್ಕ್ ಕೊಟ್ಟು ಇದರಲ್ಲಿ ನೀವು ಡಿಸಿಷನ್ ಯಾವ ರೀತಿ ವೇಗವಾಗಿ ತೊಗೊತೀರಿ ಅನ್ನೋದನ್ನು ನೋಡ್ತಾರೆ. ಆ್ಯಂಡ್ ಸೋಷಿಯಲ್ ಆ್ಯಟಿಟ್ಯೂಡ್, ಅಂದರೆ ನೀವು ಸೋಷಿಯಲಿ ಪಬ್ಲಿಕಲ್ಲಿ ಯಾವ ರೀತಿ ನಿಮ್ಮದು ಕ್ವಶನ್ ಕೊಟ್ಟು ಪಬ್ಲಿಕಲ್ಲಿ ಇಂಥ ಇಶ್ಯೂ ಆದಾಗ ನೀವು ಯಾವ ರೀತಿ ರಿಯಾಕ್ಷನನ್ನು ಮಾಡ್ತೀರಿ ಅಂತ ಕೇಳ್ತಾರೆ. ದ ಮೋಸ್ಟ್ ರಿವಾರ್ಡೆಡ್ ಆನ್ಸರ್ಸ್ ಪ್ರಾಕ್ಟಿಕಲ್, ಡಿಸಿಸಿವ್ ಆ್ಯಂಡ್ ಡಿಸ್ಪ್ಲೇ ರೆಸ್ಪಾನ್ಸಿಬಿಲಿಟಿ. ಅಂತಂದ್ರೆ ನಿಮ್ಗೇನಪ್ಪ ಅಂತಂದ್ರೆ ಅಲ್ಲಿ ಕೊಡುವಂತಹ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ರಿವಾರ್ಡ್ಸ್ ಕೊಡ್ತೀರಿ, ಅದಕ್ಕೆ ಇಲ್ಲ ಆನ್ಸರ್ಸು ಪ್ರಾಕ್ಟಿಕಲಾಗಿ ಹೆಂಗೆ ವಿಚಾರ ಮಾಡ್ತೀರಿ, ಆಮೇಲೆ ಡಿಸಿಷನು, ಆಮೇಲೆ ಅದ್ರ ಬಗ್ಗೆ ನೀವು ಹೆಂಗೆ ಕೇರ್ ತೊಗೋತೀರಿ, ರೆಸ್ಪಾನ್ಸಿಬಿಲಿಟಿ ಹೆಂಗೆ ತೊಗೊತೀರಿ ಅಂತೇಳಿ ಆ ರೀತಿ ನಿಮ್ಮದು ಅಲ್ಲಿ ಕೊಡುವಂಥ ಪ್ರಶ್ನೆಗಳ ಮೇಲೆ ನಿಮ್ಮದು ಕೊಡುವಂಥ ಆನ್ಸರು ಭಾಳಷ್ಟು ಮುಖ್ಯವಾಗಿರುತ್ತೆ. ಅದೇ ರೀತಿ ಕಾಮನ್ SRT questions and answers are SRT focused on your actions in a various scenarios. ಅಂದರೆ ಅಲ್ಲಿ ಕೊಡುವಂಥದ್ದು ಯಾವ ರೀತಿ ನೀವು ಆ್ಯಕ್ಷನ್ ಮಾಡ್ತಿರ್ತೀರಿ, ಅಂದರೆ ನಿಮ್ಮ ರಿಯಾಕ್ಷನನ್ನು ಎಲ್ಲ ನೋಡುವಂಥದ್ದು. ವಿತ್ ಅ ಗೋಲ್ ಆಫ್ ಡೆಮಾನ್ಸ್ಟ್ರೇಟಿಂಗ್ ರೆಸ್ಪಾನ್ಸಿಬಿಲಿಟಿ, ಮ್ಯಾಚುರಿಟಿ ಆ್ಯಂಡ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ಅಂದ್ರೆ ಯಾವ ರೀತಿ ಕೊಟ್ಟಾಗ ಟಾಸ್ಕನ್ನು ನೀವು ಯಾವ ರೀತಿ ಸೊಲ್ಯೂಷನ್ ಮಾಡ್ತೀರಿ, ಯಾವ ರೀತಿ ವಿಚಾರ ಮಾಡ್ತೀರಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಸೊ ಸ್ವಲ್ಪ ಕೆಲವು ಕ್ವಶನ್ಗಳನ್ನು ಕೆಳಗಡೆ ಯಾವ್ಯಾವ ರೀತಿ ಬರ್ತಾವೆ ಅಂತೇಳಿ ತೊಗೊತೀನಿ. ಅದಕ್ಕಿಂತ ಮುಂಚೆ ಯಾವ್ಯಾವುದ್ರ ಮೇಲೆ ಭಾಳಷ್ಟು ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಓಕೆ, ಫಸ್ಟಿಗೆ ಯಾವುದ್ರ ಮೇಲೆ ಕೇಳ್ತಾರೆ ಅಂತಂದ್ರೆ, ಫಸ್ಟಿಗೆ ವೆಹಿಕಲ್ ಆ್ಯಕ್ಸಿಡೆಂಟ್. ಯಾವುದೋ ಒಂದು ಆ್ಯಕ್ಸಿಡೆಂಟ್ ಆಗೈತಿ, ಇಮಿಡಿಯೇಟ್ಲಿ ನೀವು ಯಾವ ರೀತಿ ರಿಯಾಕ್ಷನ್ ತೊಗೊತೀರಿ, ಅಥವಾ ನಿಮ್ಮದೇ ಆ್ಯಕ್ಸಿಡೆಂಟ್ ಆಗೈತಿ ಅಥವಾ ನಿಮ್ಮ ಪೇರೆಂಟ್ಸ್ದೇ ಆ್ಯಕ್ಸಿಡೆಂಟ್ ಆಗೈತಿ, ಏನು ಆ್ಯಕ್ಸಿಡೆಂಟ್ ಮಾಡೋನು ಹಿಡಿತಿರೋ ಅಥವಾ ಡಾಕ್ಟ್ರಿಗೆ ಕಾಲ್ ಮಾಡ್ತಿರೋ ಅಥವಾ ಪೊಲೀಸ್ ಕಾಲ್ ಮಾಡ್ತಿರೋ. ಸೊ ಈ ರೀತಿ ನಿಮಗೆ ಕ್ವಶನ್ಗಳನ್ನು ನೀವು ಅಸ್ಯೂಮ್ ಅಂತಂದ್ರೆ ನೀವು ಮೆಂಟಲಿ ವಿಚಾರ ಮಾಡಬೇಕು ಯಾವುದು ಬೆಟ್ರ್ ಆನ್ಸರು. ಈಗ ಆ್ಯಕ್ಸಿಡೆಂಟ್ ಆದವನ ಜೊತೆ ಗುದ್ದಾಡೋದು ಅಲ್ಲ, ಮುಂದೆ ಪ್ರೊಸೆಸ್ ಏನು ಮಾಡಬೇಕಂತೇಳಿ ಅದು ಬಿದ್ದವರು ಅವರನ್ನು ಫಸ್ಟಿಗೆ ಹಾಸ್ಪಿಟಲ್ ಸೇರಿಸ್ಬೇಕು. ಸೊ ಈ ರೀತಿ ನೀವು ಡಿಸಿಷನನ್ನು ತೊಗೋಬೇಕಾಗತ್ತೆ. ನೋಡಿರಿ, ಟೇಕ್ ದ ಇಂಜ್ಯೂರ್ಡ್ ಪರ್ಸನ್ ಟು ದ ಡಾಕ್ಟರ್ ಆ್ಯಂಡ್ ಅರೇಂಜ್ ಅ ಮೆಡಿಕಲ್ ಆ್ಯಡ್ ರಾದರ್ ದೆನ್ ರನ್ ಅವೇ ಆರ್ ಜಸ್ಟ್ ಅಪೋಲಜಿ. ಒಂದು ವೇಳೆ ನಿಮ್ಮ ತಪ್ಪಿತ್ತಂದ್ರೆ ನೀವು ರಿಕ್ವೆಸ್ಟ್ ಮಾಡ್ಕೋದು, ನಮ್ಮದು ಮಿಸ್ಟೇಕ್ ಆಗೈತಿ, ನಾನು ಹಾಸ್ಪಿಟಲ್ ತೋರಿಸ್ತೀನಿ, ಈ ಥರ ನಿಮ್ಮದು ಅಪಾಲಜಿ ಮಾಡ್ಬೋದು. ಒಂದು ವೇಳೆ ಲಾಸ್ಟ್ ಅಡ್ಮಿಟ್ ಕಾರ್ಡ್, ಒಂದು ವೇಳೆ ನಿಮ್ಮ ಎಕ್ಸಾಮ್ಗೆ ಹೋಗಿರ್ತೀರಿ, ಓಕೆ, ಹೋದ್ಮೇಲೆ ನಿಮ್ಮದು ಒಂದು ಬೈ ಚಾನ್ಸ್ ಅವಸರನಾಗ ಏನು ಮಾಡಿರ್ತೀರಿ, ನಿಮ್ಮ ಅಡ್ಮಿಟ್ ಕಾರ್ಡನ್ನ ಮಿಸ್ ಮಾಡಿರ್ತೀರಿ. ಆವಾಗ ಯಾವ ರೀತಿ ತೊಗೊತೀರಿ ಟಾಸ್ಕು. ಆಮೇಲೆ ರಿಪಿಟೇಟಿವ್ ಟಾಸ್ಕ್, accept ಆ್ಯಂಡ್ ಕಂಪ್ಲೀಟ್ ದ ಟಾಸ್ಕ್ ರೆಸ್ಪಾನ್ಸಿಬಿಲಿಟಿ ರಾದರ್ ದೆನ್ ಕಂಪ್ಲೀಷನ್ ಆ್ಯಂಡ್ ಆರ್ ಪಾಸಿಂಗ್ ಇಟ್ ಆನ್. ಅಂದ್ರೆ ರಿಪೀಟೆಡ್ ಟಾಸ್ಕ್ಗಳನ್ನು ಕೊಡ್ತಿರ್ತಾರೆ, ಅಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನ ಕಂಪ್ಲೀಟ್ ಮಾಡಲೇಬೇಕು ಟಾಸ್ಕನ್ನು. ಓಕೆ, ನೆಕ್ಸ್ಟು ಆಕ್ಸಿಡೆಂಟಲ್ ಪ್ರಾಪರ್ಟಿ ಡ್ಯಾಮೇಜಸ್ ಬಗ್ಗೆ ಕೇಳ್ತಾರೆ. ಅಂದರೆ ಫಾರ್ಗಿವ್ ದ ಗೆಸ್ಟ್ ಆ್ಯಂಡ್ ಪ್ರಿಯಾರಿಟೀಸ್ ದ ರಿಲೇಷನ್ಶಿಪ್ ಓವರ್ ದ ಡ್ಯಾಮೇಜ್ಡ್ ಐಟಮ್.
ಅದ್ರ ಬಗ್ಗೆನೂ ಕ್ವಶನ್ಸ್ಗಳು ಬರ್ತಾವೆ. ಆಮೇಲೆ ಸೋಷಲ್ ಇನ್ವಿಟೇಷನ್ ಕೊಟ್ಟಾಗ ನೀವು ಯಾವ ರೀತಿ ತೊಗೊತೀರಿ, ಅದನ್ನು ತೊಗೊಂಡು ಏನು ಮಾಡ್ತೀರಿ, ಅಟೆಂಡ್ ಮಾಡ್ತೀರಿ ಅಂತ. ಸೊ ಇವುಗಳ ಮೇಲೇ ಭಾಳಷ್ಟು ಕ್ವಶನ್ಗಳನ್ನು ಕೇಳಿರುವಂಥದ್ದು. ಓಕೆ, ಡನ್. ಫಸ್ಟಿಗೆ ನೋಡಿ, ಫಸ್ಟ್ ಕ್ವಶನನ್ನು ನಾನು ಎಕ್ಸಾಂಪಲ್ಸ್ ತೊಗೊಂಡಿನಿ ಕೆಲವೊಂದಿಷ್ಟು ನೋಡ್ತಾ ಹೋಗೋಣ. ಫಸ್ಟಿಗೆ ಕಾಮನ್ ಎಸೆಟ್ ಟೆಸ್ಟ್ಗಳನ್ನು ಫಸ್ಟಿಗೆ ಏನು ಕೊಟ್ಟಾರ, ಯು ಆರ್ ಗೋಯಿಂಗ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ಸ್ ಆ್ಯಂಡ್ ಫೈಂಡ್ ದ್ಯಾಟ್ ಯುವರ್ ಅಡ್ಮಿಟ್ ಕಾರ್ಡ್ ಈಸ್ ಮಿಸ್ಸಿಂಗ್. ನೀವು ಫೈನಲ್ ಎಕ್ಸಾಮ್ಗೆ ಹೋಗ್ತಿದ್ದೀರಿ, ಬಟ್ ಅಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ, ಹೋಗುವಾಗ ಅಡ್ಮಿಟ್ ಕಾರ್ಡನ್ನು ಬಿಟ್ಟು ಹೋಗಿ. ಅವಾಗ ಏನು ಮಾಡ್ತೀರಿ, ಟೆನ್ಷನ್ ಇಲ್ಲ. ಫಸ್ಟಿಗೆ ನೀವೆಲ್ಲರೂ ಬೈಕ್ ಮೇಲೋ ವೆಹಿಕಲ್ ಮೇಲೋ ಹೆಂಗೋ ಹೊಂಟಿರ್ತೀರಿ, ಎಲ್ಲೋ ಒಂದು ನೆಟ್ ಸೆಂಟ್ರು ಸೈಬರ್ ಸೆಂಟ್ರ್ ಇತ್ತಂದ್ರೆ ಸ್ಟಾಪ್ ಮಾಡಬೇಕು. ಅದೇ ಹೇಳಿದ್ದಾರೆ, ಸ್ಟಾಪ್ ಆ್ಯಟ್ ದ ಸೈಬರ್ ಕೆಫೆ. ಆಮೇಲೆ ಲಾಗಿನ್ ಇನ್ ವಿತ್ ಯುವರ್ ಅಪ್ಲಿಕೇಶನ್ ID, ಡೇಟ್ ಆಫ್ ಬರ್ತ್ ಇರ್ತದೆ ಅಲ್ಲಿ ಹಾಕಬೇಕು. ಆಮೇಲೆ ಟೇಕ್ ದ ಪ್ರಿಂಟೌಟ್ ತೊಗೊಂಡು ಹೋಗ್ಬೇಕು. ಬಿಟ್ಟು ಬಂದೀನಿ ಅಂತೇಳಿ ಟೆನ್ಷನ್ ಮಾಡ್ಕೊಂಡು ಕುಂತ್ರೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸಡನ್ನಾಗಿ ಏನು ಮಾಡಬೇಕು, ಯಾವುದೇ ಟೆನ್ಷನ್ ಇಲ್ಲದೆ ನಿಯರೆಸ್ಟ್ ಆಗಿರುವಂಥದ್ದು ತೊಗೋಬೇಕು. ಇಲ್ಲಿ ಸರ ನನ್ನ ಮನೆ ಭಾಳಷ್ಟು ಸಮೀಪದ ಅಂತಂದ್ರೆ ಅದು ಆಲ್ಟರ್ನೇಟ್ ಆಪ್ಷನ್. ರಿಟರ್ನ್ ಟು ಹೋಮ್ ಕ್ವಿಕ್ಲಿ ಇಫ್ ದಿ ನಿಯರ್ ಬೈ ಗಾರ್ಬೇಜ್ ಅಂತಂದ್ರೆ ನಿಮ್ಮಲ್ಲಿ ಒಂದು ವೇಳೆ ಅದು ಮನೆ ನಿಯರೆಸ್ಟ್ ಆಗಿತ್ತಂದ್ರೆ ಬೇಗನೆ ಹೋಗಿ ತರ್ಬೋದು. ಓಕೆ, ದಿಸ್ ಈಸ್ ಒನ್ ಕ್ವಶನ್. ನೆಕ್ಸ್ಟು ಸೆಕೆಂಡ್ ಒನ್ ಕ್ವಶನನ್ನು ನೋಡಿರಿ ಏನದ ಅಂಥೇಳಿ, ವೈಲ್ ಟ್ರಾವೆಲಿಂಗ್ ಬೈ ಟ್ರೈನ್. ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಯುವರ್ ಪರ್ಸ್ ಕಂಟೈನಿಂಗ್ ಯುವರ್ ಟಿಕೆಟ್ ಆ್ಯಂಡ್ ಕ್ಯಾಶ್ ಈಸ್ ಸ್ಟೋಲನ್. ಆವಾಗ ಏನು ಮಾಡ್ತೀರಿ, ಫಸ್ಟಿಗೆ ರಿಕ್ವೆಸ್ಟ್ ದ ಟಿಕೆಟ್ ಕಲೆಕ್ಟರ್. ನಿಮ್ಮ ಟಿಕೆಟು ಆಮೇಲೆ ಪರ್ಸ್ ಎಲ್ಲ ನೀವು ಲಾಸ್ ಮಾಡ್ಕೊಂಡಿದ್ದಾಗ ಏನು ಮಾಡಬೇಕು, ಫಸ್ಟಿಗೆ ಟಿಕೆಟ್ ಕಲೆಕ್ಟರ್ ಕಡೆ ಹೋಗಿ ರಿಕ್ವೆಸ್ಟ್ ಮಾಡಬೇಕು. ಟು ವೆರಿಫೈ ಐಡೆಂಟಿಟಿ, ಆಸ್ಕ್ ಕೋ ಪ್ಯಾಸೆಂಜರ್ಸ್ ಫಾರ್ ಹೆಲ್ಪ್. ಫಸ್ಟಿಗೆ ಟಿ ಬಂದಾಗ ಇಲ್ಲ ಅವ್ನು ಹುಡ್ಕೊಂಡು ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಬೇಕು, ಹಾಗೆ ಕೂಡಬಾರ್ದು. ಸರ್ ನನಗೆ ಟಿಕೆಟು ಪರ್ಸು ಮಿಸ್ ಆಗ್ಯದ, ಸೊ ನಾನು ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ನ ಏನು ಮಾಡಬೇಕು ಅಂತ ಕೇಳಿಕೊಂಡು ಮಾಡಬೇಕು. ಇಲ್ಲ ಬಾಜುದವ್ರು ಯಾರೇ ನಿಮಗೆ ಪರಿಚಯ ಅಥವಾ ಒಂದು ಸ್ವಲ್ಪ ಕೂತಾಗ ಸೀಟಲ್ಲಿ ಬಾಜು ಇದ್ದವರು ರಿಕ್ವೆಸ್ಟ್ ಮಾಡ್ಕೋದು, ಈ ಥರ ಆಗಿದೆ ಹೆಲ್ಪ್ ಮಾಡಿರಿ. ಆ್ಯಂಡ್ ಡಿಪಾಸಿಟ್ ಪೆನಾಲ್ಟಿ ಇಫ್ ರಿಕ್ವೈರ್ಡ್. ಒಂದು ವೇಳೆ ನಿಮಗೆ ಟಿಕೆಟ್ ಇಲ್ಲದೆ ಇದ್ದರೆ ನಿಮಗೆ ದಂಡ ಹಾಕಿದರೆ ಅದನ್ನು ಕೊಡಬೇಕು. ಇಲ್ಲಂತ ಅವನ ಜೊತೆ ಜೊತೆ ಜಗಳ ಮಾಡ್ಕೊಂಡಂಗಿಲ್ಲ. ಕೆಲವರು ಇರ್ತಾರೆ, ನನ್ನ ಟಿಕೆಟು ನಾನು ಹಂಗೆ ಹಿಂಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಎಲ್ಲ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸು ಅವರ ಕರ್ತವ್ಯ ಅವ್ರು ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಟಿಕೆಟ್ ಕೇಳಿದಾಗ ನೀವು ಇದ್ದರೆ ಹೇಳಬೇಕು. ಇಲ್ಲ ಅಂತಂದ್ರೆ ಸರ್ ಈ ಥರ ಮಿಸ್ ಆಗೈತಿ, ರಿಕ್ವೆಸ್ಟ್ ಮಾಡ್ಕೋಬೇಕು. ಆರ್ಡ್ರ್ ಅಲ್ಲ, ಓನ್ಲಿ ರಿಕ್ವೆಸ್ಟ್. ಓಕೆ, ಡನ್. ನೆಕ್ಸ್ಟು ಥರ್ಡ್ ಒನ್ ಕ್ವಶನ್ ನೋಡಿರಿ, ಸಂಬಡಿ ಹಿಟ್ ಯುವರ್ ಕಾರ್ ಫ್ರಮ್ ಬಿಹೈಂಡ್ ಆ್ಯಂಡ್ ಡ್ಯಾಮೇಜಸ್. ಯಾರೋ ನಿಮ್ಮ ಕಾರಿಗೆ ಹಾಸ್ಬಿಟ್ಟಾರೆ. ಓಕೆ, ಅದು ಡ್ಯಾಮೇಜ್ ಆಗಿದೆ, ಬಟ್ ಯು ಆರ್ ನಾಟ್ ಹಾರ್ಮ್ಡ್. ಅಪಾನ್ ಚೆಕಿಂಗ್ ಯು ರಿಯಲೈಸ್ಡ್ ಯುವರ್ ಲ್ಯಾಪ್ಟಾಪ್ ಈಸ್ ಮಿಸ್ಸಿಂಗ್ ಫ್ರಮ್ ದ ಬ್ಯಾಕ್ ಸೀಟ್. ಯಾರೋ ನಿಮ್ಮ ಕಾರಿಗೆ ಡ್ಯಾಶ್ ಹೊಡೆದಾರೆ, ನೀವು ಅವಾಗ ಟೆನ್ಷನ್ ಆಗಿಲ್ಲ, ನೀವು ಡ್ಯಾಮೇಜ್ ಆಗಿತ್ತು ಏನಾಗಿತ್ತು ಚೆಕ್ ಮಾಡತ್ತೀರಿ. ಅಷ್ಟ್ರಾಗ ನಿಮ್ದು ಹಿಂದ್ಗಡೆ ಇರುವಂತಹ ಸೀಟಲ್ಲಿರುವಂತಹ ಒಂದು ಲ್ಯಾಪ್ಟಾಪ್ ಬ್ಯಾಗನ್ನು ಹೊಡೆದುಕೊಂಡು ಹೋಗ್ಯಾರ, ಕಳ್ಳತನ ಮಾಡಿದ್ದಾರೆ. ಆವಾಗೇನು ರಿಯಾಕ್ಷನ್? ಟೆನ್ಷನ್ ಆಗಂಗಿಲ್ಲ. ಬೆಸ್ಟ್ ರಿಯಾಕ್ಷನ್ ಏನಂತಂದ್ರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ದ ಪೊಲೀಸ್ ಆ್ಯಂಡ್ ಪ್ರೊವೈಡ್ ಆಲ್ ಪಾಸಿಬಲ್ ಡೀಟೇಲ್ಸ್. ಪಟ್ನಾ ಪೊಲೀಸ್ಗೆ ಕಾಲ್ ಮಾಡಬೇಕು, ಇಲ್ಲಿ ಏನೇನಾಗಿದೆ ಸಿಚುವೇಶನ್ ಅಂತೇಳಿ ಎಲ್ಲ ಡೀಟೇಲ್ಸನ್ನು ಅವರಿಗೆ ಸಾಧ್ಯವಾದಷ್ಟು ಎಲ್ಲ ಡೀಟೇಲ್ಸನ್ನು ಹೇಳಬೇಕು. ಈಗ ಯಾವುದೋ ಒಂದು ಡ್ಯಾಮೇಜಸ್ ಆಗ್ತಪ್ಪ ಕಾರು, ಯಾರು ಬಂದು ಹಾಸಿದ್ರು, ಆ ಕಾರ್ ನಂಬರ್ ಹೇಳಬೇಕು. ಓಕೆ, ಆಮೇಲೆ ಪ್ರಿವಿಯಸ್ ಹಿಂದ್ಗಡೆ ಕ್ಯಾಮ್ರಾ ಇರ್ತಾವೆ, ಅಲ್ಲಿ ನೋಡಿಕೊಂಡು ಆ ಡೀಟೇಲ್ಸನ್ನು ಹೇಳಬೇಕು. ಸೊ ಈ ರೀತಿ ನೀವು ಸಡನ್ನಾಗಿ ಯಾವುದೇ ನಿಮ್ಮ ಓನ್ ಡಿಸಿಷನನ್ನು ತಗೊಂಗಿಲ್ಲ. ಓಕೆ, ಡನ್. ನೆಕ್ಸ್ಟು ಯು ಆರ್ ವಾಕಿಂಗ್ ಬ್ಯಾಕ್ ಹೋಮ್ ಆ್ಯಟ್ ನೈಟ್. ರಾತ್ರಿ ವೇಳೆ ನಿಮ್ಮ ಮನೆಗೆ ವಾಪಸ್ ಹೋಗುವಾಗ ಆ್ಯಂಡ್ ಸಿ 3 ಸ್ಟ್ರೇಂಜರ್ಸ್ ವಾಕಿಂಗ್ ಟುವರ್ಡ್ಸ್ ಯು. ಯಾರೋ 3 ಜನ ನಿಮ್ಮ ಕಡೆ ಬರುವುದನ್ನು ನೋಡ್ತೀರಿ. ಆವಾಗ ಏನು ಮಾಡ್ತೀರಿ? ಮೇಂಟೈನ್ ಯುವರ್ ಕಂಪೋಸ್, ಗ್ರೀಟ್ ದೆಮ್ ಪೊಲಿಟೆಟ್ಲಿ ಆ್ಯಂಡ್ ವಾಕ್ ಫಾಸ್ಟ್ ದೆಮ್ ಕಾನ್ಫಿಡೆಂಟ್ಲಿ. ಅವ್ರನ್ನ ಭಾಳ ಸಲ ನೋಡ್ಕೊತ ಹೋಗಂಗಿಲ್ಲ ಹಿಂದ್ಗಡೆಯಿಂದ.
ಅವ್ರ ಕಡೆ ನೀವು ಜಾಸ್ತಿ ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಫಾಲೋ ಜಾಸ್ತಿ ಮಾಡ್ತಾರೆ. ಹೆಂಗಾದರೂ ನಿಮ್ಮ ಕಡೆನೇ ಬರ್ತಿರ್ತಾರಂದ್ರೆ ಅವ್ರ ಕಡೆ ಸ್ವಲ್ಪ ಪೊಟೆನ್ಷಿಯಲಿ ನೀವು ಧೈರ್ಯ ಇದ್ದಂಗೆ ತೋರಿಸ್ಬೇಕು. ಓಕೆ. ಆಮೇಲೆ ಹೋಗುವಂಥ ಸ್ಪೀಡು ನೀವು ಜಾಸ್ತಿ ಮಾಡಬೇಕು. ಯಾರಿವ ಬರಲಿ ನೋಡೋಣ ಅಂತೇಳಿ ನಿಲ್ಲಂಗಿಲ್ಲ. ಓಕೆ. ಅಲ್ಲಿ ಏನು ಮಾಡ್ಬೇಕಂದ್ರೆ ಸೇಫಾಗಿ ನೀವು ಮನೆ ಸೇರೋದು ಬಹಳಷ್ಟು ಮುಖ್ಯವಾಗಿದೆ. ಓಕೆ. ನೆಕ್ಸ್ಟ್, ಆ್ಯನ್ epidemic has spread in your nearby village and medical terms are delay. ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲ ಒಂದು ಎಪಿಡೆಮಿಕ್ ಹ್ಯಾಡ್ ಸ್ಪ್ರೆಡ್ ಅಂತಂದ್ರೆ ಕೆಲವು ಕೆಮಿಕಲ್ಸ್ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಅವಾಗ ಮೆಡಿಕಲ್ ಟರ್ಮ್ಸ್ ಆರ್ ಡಿಲೇ. ಅವರು ಮೆಡಿಕಲ್ವ್ರು ಬರಲಿಕ್ಕೆ ನಿಮಗೆ ಏನು ಮಾಡಿರ್ತಾರೆ, ಲೇಟ್ ಮಾಡಿರ್ತಾರೆ. ಅವಾಗ ಏನು ಮಾಡ್ತೀರಿ, ಅವಾಗೆ ಬಯಕೋತ ನಿಲ್ಲಂಗಿಲ್ಲ ಅವ್ರಿಗೆ. ಕಾಂಟ್ಯಾಕ್ಟ್ ದ ಮೆಡಿಕಲ್ ಅಥಾರಿಟೀಸ್ ಇಮಿಡಿಯೇಟ್ಲಿ and advise the villagers on basic hygiene and preventive measures. ಅಂದರೆ ಪಟ್ನೆ ಮೆಡಿಕಲ್ ಅಥಾರಿಟೀಸ್ ಯಾರು ಇಮಿಡಿಯೇಟ್ಲಿ ಕಾಲ್ ಮಾಡೋದು, ಊರಲ್ಲಿರುವಂತಹ ಸ್ವಲ್ಪ ಮೆಂಬರ್ಸ್ ಅವರು ಇವರು ಇರ್ತಾರೆ, ಅವ್ರಿಗೆ ಹೇಳ್ಕೊಂಡು ಮಾಡಿಕೊಂಡು ಫಸ್ಟಿಗೆ ಹೈಜೀನ್ ಏನೇನು ನಮ್ಮ ಬೇಸಿಕ್ ವಿಲೇಜಲ್ಲಿ ಏನೇನು ಹಾರ್ಮ್ಫುಲ್ ಆಗೈತೆ ಅಂತ ಚೆಕ್ ಮಾಡಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡುವಂತಹ ಒಂದು ವಿಚಾರ ಮಾಡುವಂಥದ್ದು. ನೆಕ್ಸ್ಟು, ಯು ಫೇಲ್ ಇನ್ ಒನ್ ಸಬ್ಜೆಕ್ಟ್ ಡ್ಯೂರಿಂಗ್ ಆ್ಯನ್ ಇಂಪಾರ್ಟೆಂಟ್ ಎಕ್ಸಾಮ್. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಇರ್ತಾವೆ, ಅದರಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆದರೆ ಏನು ಮಾಡುವಂಥದ್ದು ಸಿಚುವೇಶನ್. ಮನೆ ಒಳಗೆ ಏನು ಸುಳ್ಳು ಹೇಳಬೇಕಾ ಅಥವಾ ಏನು ಮಾಡಬೇಕು? ಅವಾಗ ಏನು ಮಾಡಬೇಕು, ಮನೆಯಲ್ಲಿ ಹೇಳ್ತಿರೋ ಬಿಡ್ತಾರೆ ಅದು ಬೇರೆ ಮಾತು. ಫಸ್ಟಿಗೆ ಏನು ಮಾಡಬೇಕು, ಟೆನ್ಸ್ ಆಗಲಿ. ನೆಕ್ಸ್ಟು ವರ್ಕ್ ಹಾರ್ಡರ್, ಚೆನ್ನಾಗಿ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು. ಆಮೇಲೆ ಸೀಕ್ ಹೆಲ್ಪ್ ಫ್ರಮ್ ಟೀಚರ್ಸ್ ಆ್ಯಂಡ್ ಪಿಯರ್ಸ್ ಅಂತಂದ್ರೆ ನಿಮ್ಮ ಟೀಚರ್ಸ್ ಹಾಗೂ ಫ್ರೆಂಡ್ಸ್ ಕಡೆ ನೀವೇನು ಮಾಡಬೇಕು, ಹೆಲ್ಪ್ ಕೇಳಬೇಕು. ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕಂತಲ್ಲ, ಕಲಿಯುವಾಗ ಚೆನ್ನಾಗಿ ಕಲಿಬೇಕು. ಓಕೆ. ಒಂದೇ ಎಕ್ಸಾಮ್ ಯಾವುದೇ ಫೇಲ್ ಆದರೂ ಲೈಫ್ ಎಂಡ್ ಅಲ್ಲ. ಓಕೆ. ಯಾಕಂತಂದ್ರೆ ಜೀವನದಲ್ಲಿ ತುಂಬ ಅದ, ಅದಕ್ಕೆ ನೀವು ಯಾವುದೇ ಎಕ್ಸಾಮ್ ಫೇಲ್ ಆದರೂ ಡೋಂಟ್ ವರಿ, ಯಾಕಂದ್ರೆ ಮಸ್ತ್ ಎಕ್ಸಾಮ್ ಅದಲ್ಲ. ಓಕೆ. ಡೋಂಟ್ ವರಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಯಾವುದೇ ಮಿಸ್ ಆಗಿತ್ತು ಅಂದ್ರೆ ವರ್ಕ್ ಹಾರ್ಡ್ ಮಾಡಬೇಕು, ಟೀಚರ್ಸ್ ಹತ್ರ ಹೆಲ್ಪ್ ಕೇಳ್ಕೋಬೇಕು. ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ವೀಕ್ ಏರಿಯಾಸ್. ಯಾವ ಒಂದು ಸಬ್ಜೆಕ್ಟಲ್ಲಿ ವೀಕ್ ಅದಿರೋ ಆ ಸಬ್ಜೆಕ್ಟಲ್ಲಿ ಜಾಸ್ತಿ ಒಂದು ಒತ್ತು ಕೊಡಬೇಕು. ಅವುಗಳನ್ನ ಜಾಸ್ತಿ ನೀವು ಪ್ರಾಕ್ಟೀಸ್ ಮುಖಾಂತರ ನೀವು ಬಿಡಿಸ್ಕೊಂಡು ಹೋಗ್ಬೇಕು. ಅಲ್ಲಿ ನಿಮಗೆ ಏನಾಗುತ್ತೆ, ಯಾವುದೇ ಆದರೂ ನೀವು ಅವು ಅಂಡರ್ಸ್ಟ್ಯಾಂಡ್ ಹಾಕೊಂಡು ನಿಮಗೆ ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವ್ದು ಈಸಿ ಇರುತ್ತೋ ಆ ಕಡೆನೇ ಹೋಗೋಂಗಿಲ್ಲ. ಯಾವುದೇ ನಿಮಗೆ ಡೌಟ್ ಇರುತ್ತೋ, ಯಾವುದೇ ನಿಮಗೆ ಕನ್ಫ್ಯೂಸ್ ಇರುತ್ತೋ ಅದನ್ನು ಜಾಸ್ತಿ ಪ್ರೆಸ್ ಹಾಕಬೇಕು. ಓಕೆ. ಡನ್. ನೆಕ್ಸ್ಟು, while on highway you witness and speeding truck hit a pedestrian and flee. ಅವಾಗ ಏನು ಮಾಡ್ತೀರಿ, ಹೈವೇ ಒಳಗೆ ಟ್ರಕ್ ಒಳಗೆ ಯಾರೋ ಸ್ಪೀಡಾಗಿ ಬಂದು ಇದು ಆಗಿದ್ರೆ ಏನು ಮಾಡ್ತೀರಿ ಅಂತಂದಾಗ ಫಸ್ಟಿಗೆ ನೋಟ್ ಡೌನ್ ದ ಟ್ರಕ್ಸ್ ರಿಜಿಸ್ಟ್ರೇಷನ್ ನಂಬರ್. ಯಾರೋ ಒಬ್ರು ಕಟ್ ಹೊಡೆದು ಹೋದ್ರೆ ನಿಂಗೆ ಹಿಟ್ ಅಂದರೆ ಹೈವೇ ಒಳಗೆ ಗುದ್ಕೊಂಡು ಹೋಗೋದು ಟ್ರಕ್ ಅವ್ರು. ಅವಾಗ ಫಸ್ಟಿಗೆ ಏನು ಮಾಡ್ತೀರಿ, ಫಸ್ಟಿಗೆ ಟ್ರಕ್ ನಂಬರ್ಸ್ ನೋಟ್ ಮಾಡ್ಕೋಬೇಕು. ಓಕೆ. ಆಮೇಲೆ ಪ್ರೊವೈಡ್ ಫಸ್ಟ್ ಏಡ್ ಟು ದ ಇಂಜೂರ್ಡ್. ಅಂದರೆ ಯಾರು ಒಂದು ಸ್ವಲ್ಪ ಇಂಜೂರ್ ಆಗಿರ್ತಾರಲ್ಲ, ಗಾಯಗಳಾಗಿರ್ತಾವೆ, ಅವರಿಗೆ ಫಸ್ಟ್ ಏಡ್ ಮಾಡಬೇಕು. ಆ್ಯಂಡ್ ಇಮಿಡಿಯೇಟ್ಲಿ ಇನ್ಫಾರ್ಮ್ ದ ಪೊಲೀಸಸ್. ಪಟ್ನ ಎದ್ದು ಅವನಿಗೆ ಹಿಡಿಯಲಿಕ್ಕೆ ಹೋಗಂಗಿಲ್ಲ ಯಾರೇ ಆದರೂ. ಫಸ್ಟಿಗೆ ಏನು ಮಾಡಬೇಕು, ಆ ಗಾಯಾಳು ಏನಿರ್ತ ಫಸ್ಟಿಗೆ ಆ ಟ್ರಕ್ಕನ್ನು ನಂಬರ್ ನೋಟ್ ಮಾಡಿಕೊಂಡು ಫಸ್ಟ್ ಏಡ್ ಮಾಡಬೇಕು. ಫಸ್ಟಿಗೆ ಪೇಷಂಟ್ ಯಾರ್ಯಾರಿಗೂ ಇಂಜೂರ್ ಆಗಿದೆ. ನೆಕ್ಸ್ಟು ಇಮಿಡಿಯೇಟ್ಲಿ ಇನ್ಫಾರ್ಮ್ ದ ಪೊಲೀಸ್ ಕಾಲ್ ಮಾಡಬೇಕು. ನೆಕ್ಸ್ಟ್ ಅವ್ರ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಈ ರೀತಿ ನಿಮಗೆ ನಾರ್ಮಲ್ ಥಿಂಕಿಂಗ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಬಟ್ ಆ ಒಂದು ಎಕ್ಸಾಮ್ ಸಿಚುವೇಷನಲ್ಲಿ ನಿಮ್ಮ ಉತ್ತರವನ್ನು ಕೊಡುವುದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗು, ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಅದ, ನಿಮ್ಮ ಥಿಂಕಿಂಗ್ ಲೆವೆಲ್ ಯಾವ ರೀತಿ ಅದ ಅಂತೇಳಿ ಅವರು ಭಾಳಷ್ಟು ನೋಡುವಂಥದ್ದು. ಓಕೆ. ನಿಮ್ಮ ಗ್ರೂಪ್ ಡಿಸ್ಕಷನಲ್ಲಿ ಇರುವಂಥದ್ದು, ನಿಮ್ಮ ಗ್ರೂಪ್ ಡಿಸ್ಕಷನ್ ಒಟ್ಟು ಬಿಟ್ಕೊಡ್ಬಾರ್ದು. ಒಬ್ರಿಗೊಬ್ರು ಟಚ್ ಇರ್ತೇವೆ. 10 ಜನ ಕೂತ್ರೆ 10ಕ್ಕೆ ನೀನು ಇನ್ಕಂಪ್ಲೀಟ್ ಮಾಡಿದ್ರೆ ಮತ್ತೊಬ್ಬಲ್ಲಿ ಟಚ್ ಕೊಡ್ತಿರ್ಬೇಕು. ಸೊ ಈ ರೀತಿ ಕೊಟ್ಟಾಗ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಡನ್. ಸೊ ಈ ರೀತಿ ಮತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಷ್ಟು ಕ್ವಶನ್ಗಳನ್ನು ತರ್ತೀನಿ. ಇದೇ ರೀತಿ ಪ್ರಿಪ್ರೇಷನ್ ಮಾಡ್ತಾಯಿರಿ. ಏನೇ ಡೌಟ್ಸ್ ಇದ್ದು ನೀವು ಮೆಸೇಜ್ ಮುಖಾಂತರ ಹೇಳ್ರಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಇದೇ ರೀತಿ ಕ್ವಶನ್ಗಳು ನಿಮಗೆ ಆದಷ್ಟು ಬೇಗ ತರ್ತೀನಿ. ಅದೇ ರೀತಿ ಇಂಟೆಕ್ 2ಗಳಿಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ 6ನೇ ತಾರೀಕಿಂದ. ಸೊ 26ಕ್ಕೆ ಲಾಸ್ಟ್ ಎಂಡ್ ಅದ, 26/7. ಸೊ ಅಲ್ಲಿಸ್ಟ್ರಿ ಒಳಗೆ ನೀವು ಅಪ್ಲಿಕೇಶನ್ ಹಾಕೋರಿ. ಅದ್ರ ಬಗ್ಗೆ ನಾನು ಮತ್ತೆ ಸಿಲೆಬಸ್ ವಿತ್ ಬೇಸಿಕ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.